ಕಂಗಳ ಮುಂದಣ ಕತ್ತಲೆ ಇದೇನೋ, ಮನದ ಮುಂದಣ ಮರವೇ ಇದೇನೋ, ಒಳಗಣ ರಣರಂಗ ಹೊರಗಣ ಶೃಂಗಾರ, ಬಳಕೆಗೆ ಬಂದ ಬಟ್ಟೆ ಇದೇನೋ ಗುಹೇಶ್ವರ. ಅಲ್ಲಮಪ್ರಭುಗಳ ಈ ವಚನವು ಮನುಷ್ಯನ ಅಂತರಂಗ ಮತ್ತು ಬಹಿರಂಗದ ನಡುವಿನ ವೈರುಧ್ಯಗಳನ್ನು ಹಾಗೂ ಅಜ್ಞಾನದ ಸ್ವರೂಪವನ್ನು ಅತ್ಯಂತ ಮಾರ್ಮಿಕವಾಗಿ ವಿವರಿಸುತ್ತದೆ. ಇದರ ಆಳವಾದ ಮತ್ತು ವಿವರವಾದ ಅರ್ಥ ಇಲ್ಲಿದೆ. ಕಂಗಳ ಮುಂದಣ ಕತ್ತಲೆ ಇದೇನೋ, ಕಣ್ಣುಗಳು ಬೆಳಕನ್ನು ನೋಡಲು ಇರುವ ಸಾಧನಗಳು. ಆದರೆ ಕಣ್ಣು ತೆರೆದಿದ್ದರೂ ಸತ್ಯವು ಕಾಣಿಸದಿದ್ದರೆ ಅದನ್ನು ಕಣ್ಣ ಮುಂದಿನ ಕತ್ತಲೆ ಎನ್ನಲಾಗುತ್ತದೆ. ಇಲ್ಲಿ ಕತ್ತಲೆ ಎಂದರೆ ಭೌತಿಕ ಕತ್ತಲೆಯಲ್ಲ, ಬದಲಿಗೆ ಮಾಯೆ. ಜಗತ್ತಿನ ನಶ್ವರ ವಸ್ತುಗಳೇ ಶಾಶ್ವತವೆಂದು ನಂಬುವ ಭ್ರಮೆಯೇ ಈ ಕತ್ತಲೆ. ಸತ್ಯ ಅಂದರೆ ದೈವತ್ವ ನಮ್ಮ ಕಣ್ಣೆದುರಿಗಿದ್ದರೂ ನಮಗೆ ಅದು ಗೋಚರಿಸುತ್ತಿಲ್ಲ ಎಂಬ ವಿಷಾದ ಇಲ್ಲಿದೆ. ಮನದ ಮುಂದಣ ಮರವೇ ಇದೇನೋ, ಮನುಷ್ಯನ ಅತಿ ದೊಡ್ಡ ದೌರ್ಬಲ್ಯವೆಂದರೆ ಮರವು. ತಾನು ಯಾರು, ತನ್ನ ಮೂಲ ಯಾವುದು ಮತ್ತು ಜೀವನದ ಗುರಿ ಏನು ಎಂಬ ಅರಿವನ್ನು ಮರೆತು ಸಂಸಾರದ ಜಂಜಾಟದಲ್ಲಿ ಮುಳುಗುವುದೇ ಈ ಮರವು. ಆತ್ಮಜ್ಞಾನದ ಕೊರತೆಯಿಂದಾಗಿ ಮನಸ್ಸು ಸದಾ ಅಲೆದಾಡುತ್ತಿರುತ್ತದೆ. ತಿಳಿದು ತಿಳಿಯದಂತೆ ವರ್ತಿಸುವ ಮಾನವ ಸಹಜ ಗುಣವನ್ನು ಅಲ್ಲಮರು ಇಲ್ಲಿ ಪ್ರಶ್ನಿಸುತ್ತಿದ್ದಾರೆ. ಒಳಗಣ ರಣರಂಗ ಹೊರಗಣ ಶೃಂಗಾರ. ಇದು ಈ ವಚನದ ಅತ್ಯಂತ ಪ್ರಭಾವಶಾಲಿ ಸಾಲು. ಒಳಗಣ ರಣರಂಗ. ಮನುಷ್ಯನ ಮನಸ್ಸಿನೊಳಗೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳೆಂಬ ಅರಿಷಡ್ವರ್ಗಗಳ ನಡುವೆ ಸದಾ ಯುದ್ಧ ನಡೆಯುತ್ತಿರುತ್ತದೆ. ಅಶಾಂತಿ, ಗೊಂದಲ ಮತ್ತು ಆಸೆಗಳ ಹೋರಾಟವೇ ಅಂತರಂಗದ ರಣರಂಗ. ಹೊರಗಣ ಶೃಂಗಾರ. ಹೊರನೋಟಕ್ಕೆ ಮಾತ್ರ ನಾವು ಬಹಳ ಸುಂದರವಾಗಿ, ಶಾಂತರಾಗಿ, ಸುಸಂಸ್ಕೃತರಂತೆ ವೇಷಧರಿಸಿ ಶೃಂಗಾರಗೊಂಡು ಕಾಣಿಸಿಕೊಳ್ಳುತ್ತೇವೆ. ಅಂದರೆ ಒಳಗಿನ ಕೊಳೆಯನ್ನು ಮುಚ್ಚಿಟ್ಟು ಹೊರಗೆ ಪೂಜೆ, ಪುನಸ್ಕಾರ ಅಥವಾ ಆಡಂಬರದ ಜೀವನ ಮಾಡುವುದನ್ನು ಇದು ಟೀಕಿಸುತ್ತದೆ. ಬಳಕೆಗೆ ಬಂದ ಬಟ್ಟೆ ಇದೇನೋ ಗುಹೇಶ್ವರ. ಇಲ್ಲಿ ಬಟ್ಟೆ ಎಂದರೆ ದಾರಿ ಅಥವಾ ಮಾರ್ಗ. ನಮ್ಮ ಜೀವನದ ಪದ್ಧತಿ ಅಥವಾ ನಾವು ಅನುಸರಿಸುತ್ತಿರುವ ಈ ಸಂಪ್ರದಾಯ ಇಷ್ಟೊಂದು ವಿಚಿತ್ರವಾಗಿದೆಯಲ್ಲ ಗುಹೇಶ್ವರ ಎಂದು ಅಲ್ಲಮರು ಆಶ್ಚರ್ಯ ವ್ಯಕ್ತಪಡಿಸುತ್ತಾರೆ. ಒಳಗೊಂದು ಹೊರಗೊಂದು ಇರುವ ಇಂತಹ ಬದುಕು ಮನುಷ್ಯನಿಗೆ ರೂಢಿಯಾಗಿ ಬಿಟ್ಟಿದೆ, ಬಳಕೆಗೆ ಬಂದು ಬಿಟ್ಟಿದೆ. ಈ ದ್ವಂದ್ವದ ಬದುಕನ್ನೇ ಜನರು ಜೀವನವೆಂದು ನಂಬಿಕೊಂಡಿದ್ದಾರಲ್ಲ ಎಂಬುದು ಇಲ್ಲಿನ ಕಳಕಳಿ. ಈ ವಚನವು ಮನುಷ್ಯನ ಬೂಟಾಟಿಕೆಯನ್ನು ಎತ್ತಿ ತೋರಿಸುತ್ತದೆ. ಅಂತರಂಗವನ್ನು ಶುದ್ಧಗೊಳಿಸದೆ ಕೇವಲ ಬಾಹ್ಯ ರೂಪಕ್ಕೆ ಮಾರುಹೋಗುವುದು ವ್ಯರ್ಥ. ಕಣ್ಣಿದ್ದು ಕುರುಡನಂತೆ, ಅರಿವಿದ್ದು ಮರೆತವನಂತೆ ಬದುಕುವ ಮಾನವನು ತನ್ನ ಒಳಗಿನ ರಣರಂಗವನ್ನು ಗೆದ್ದು ಆತ್ಮಲಿಂಗದ ಬೆಳಗನ್ನು ಕಾಣಬೇಕೆಂಬುದೇ ಅಲ್ಲಮಪ್ರಭುಗಳ ಆಶಯವಾಗಿದೆ.